ಗ್ರಾಮ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ, ಮೂಲಸೌಕರ್ಯ ಹಾಗೂ ವರ್ಗಾವಣೆಗೆ ಒತ್ತಾಯಿಸಿ ಪ್ರತಿಭಟನೆ. ರಾಜ್ಯದಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳು ಮೂಲಸೌಕರ್ಯ ಹಾಗೂ ವರ್ಗಾವಣೆ ಕೋರಿ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಸರ್ಕಾರ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ಹಲವಾರು ಗ್ರಾಮ ಲೆಕ್ಕಾಧಿಕಾರಿಗಳು ಸರ್ಕಾರಿ ಕಂದಾಯ ಇಲಾಖೆ ಕಚೇರಿಯ ಒಳಗೆ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೆಲಸದ ಒತ್ತಡ ಜಾಸ್ತಿಯಾಗಿರುತ್ತದೆ. ಹುದ್ದೆ ಖಾಲಿ ಇರುವುದರಿಂದ ಹಲವು ಸಮಸ್ಯೆಗಳು ಉಂಟಾಗಿರುತ್ತದೆ. ಬಗರ್ ಹುಕುಂ, ಲ್ಯಾಂಡ್ ಬೀಟ್ ಆಪ್, ದರಖಾಸ್ತು ಬೋಡಿ 125 ಪ್ರಕರಣಗಳು, ಕಂದಾಯ ಇಲಾಖೆಯ ಗಣಕೀಕರಣ ಇರಬಹುದು. ಹೀಗೆ ಇನ್ನಿತರ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಪಾತ್ರ ಮಹತ್ವದಾಗಿದೆ ಎಂದು ಹೆಚ್ಚು ಮಹಿಳೆಯರು ಈ ಹುದ್ದೆಗಳಲ್ಲಿದ್ದಾರೆ. ಸರ್ಕಾರ ನಮಗೆ ಮೂಲಭೂತ ಸೌಲಭ್ಯ ನೀಡಿಲ್ಲ. ಹಳ್ಳಿಗಳಿಗೆ ಹೋದ್ರೆ ಅಲ್ಲಲ್ಲಿ ಕಚೇರಿ ಇದ್ರೂ ಸೌಲಭ್ಯ ಮಾತ್ರ ಶೂನ್ಯ. ಒಂದು ಲ್ಯಾಪ್ಟಾಪ್ ಇಲ್ಲ, ಟ್ರಾವೆಲಿಂಗ್ ಚಾರ್ಜಸ್ ಇಲ್ಲ, ನಾವೇ ಸ್ವಂತ ಖರ್ಚಿನಲ್ಲಿ ಹೋಗಬೇಕು. ಒಂದು ತಿಂಗಳಿಗೆ 5,000 ಆದರೂ ಬೇಕು. ನಾವು ಎಲ್ಲಿ ತರುವುದು ಎಂದಿದ್ದಾರೆ. ಮತ್ತೊಂದೆಡೆ ಸರ್ಕಾರ ನಿಮ್ಮ ಮೂಲ ಸ್ಥಳಗಳಿಗೆ ಹೋಗಿ ಕೆಲಸ ನಿರ್ವಹಿಸಿ ಎಂದು ಆದೇಶ ಹೊರಡಿಸಿದೆ. ಒಂದು ಕಡೆ ಸರ್ಕಾರಿ ಸಿಬ್ಬಂದಿಗಳೇ ಸರ್ಕಾರಿ ಆದೇಶವನ್ನ ಉಲ್ಲಂಘನೆ ಮಾಡುತ್ತಿರುವುದು, ಮತ್ತೊಂದು ಕಡೆ ರೈತರ ಕೆಲಸ 5,000 ವಿಳಂಬವಾಗುತ್ತಿರುವುದು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆ, ಸಿಬ್ಬಂದಿಗಳ ನೇಮಕ ಮಾಡಿಲ್ಲ, ವರ್ಗಾವಣೆ ಯಾವಾಗ ಎಂಬ ಒತ್ತಾಯ ಇದೆ. ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರ ಕೆಲಸ ವಿಳಂಬವಾದರೆ ಜನರು ರೊಚ್ಚಿಗೇಳುವ ಮುನ್ನ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮೂಲ ಸೌಲಭ್ಯದ ಬೇಡಿಕೆ ಈಡೇರಿಸಿ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಈಗ ಸರ್ಕಾರ ನಮಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಅಂತ ಹೇಳ್ಬಿಟ್ಟು ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದೆ. ನಾವು ದಿನನಿತ್ಯ ಓಡಾಡಬೇಕು. ಈಗ 3-4 ವೃತ್ತಗಳು ಕೆಲಸ ಮಾಡ್ತಾ ಇದ್ದೀವಿ. ದಿನನಿತ್ಯ ತಾಲೂಕು ಕೇಂದ್ರಕ್ಕೆ ಬರಬೇಕಾಗುತ್ತೆ. ನಾವು ಓಡಾಡಲಿಕ್ಕೆ ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು 5,000 ರೂಪಾಯಿ ಆದರೂ ನಮ್ಮ ಡೀಸೆಲ್ಗೋ ಪೆಟ್ರೋಲ್ಗೋ ಖರ್ಚಾಗ್ತಾ ಇದೆ. ಅದರಲ್ಲಿ ನಾವು ನಮ್ಮ ಸಂಬಳ ದುಡ್ಡಲ್ಲೇ ನಾವು ವ್ಯಯ ಮಾಡ್ತಾ ಇದ್ದೀವಿ. ಬಟ್ ಈಗ ಕೊಡ್ತಾ ಇರೋದು 500 ರೂಪಾಯಿ ನಾವು ಏನಕ್ಕೂ ಸಾಲ್ತಾ ಇಲ್ಲ. ಸರ್ಕಾರ ದಯವಿಟ್ಟು ನಮಗೊಂದು ಅಟ್ಲೀಸ್ಟ್ ಒಂದು 5,000 ಮಾಸಿಕ ಪ್ರಯಾಣ ಭತ್ಯೆ ಕೊಟ್ಟರೆ ಅನುಕೂಲ ಆಗುತ್ತೆ. ಇದು ಕೂಡ ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಇದ್ರ ಜೊತೆಗೆ ನಾವು ಈಗ ಆಲ್ಮೋಸ್ಟ್ 4 ವರ್ಷ ಆಯಿತು, ಯಾವುದೇ ಒಂದು ಭರ್ತಿನೂ ಇದುವರೆಗೂ ಸಿಕ್ಕಿಲ್ಲ ನಮಗೆ. BSಗೆ 2020-21 ಆಗಿರೋದೇ ಬಿಟ್ಟರೆ ಇದುವರೆಗೂ ಯಾವ ಒಬ್ಬ BAಗೂ ಕೂಡ ಪ್ರಮೋಷನ್ ಕೊಟ್ಟೇ ಇಲ್ಲ. ಸೊ ಇದೊಂದು ಕೂಡ ಸರ್ಕಾರ ಗಮನಕ್ಕೆ ತಗೊಳ್ಬೇಕಿದೆ. ಜೊತೆಗೆ ಈಗ ಪತಿ ಪತ್ನಿ ಪ್ರಕರಣಕ್ಕೆ ನಾವು ಮುಂಚೆ ಸ್ವಲ್ಪ ಹೋರಾಟ ಮಾಡೋದು, ಅದೊಂದಕ್ಕೆ ಅವಕಾಶ ಕೊಡ್ತೀವಿ ಬಿಟ್ಟರೆ ಇವಾಗಲೂ ವರ್ಗಾವಣೆ ಅನ್ನೋದನ್ನ ತೆಗೆದುಹಾಕ್ಬಿಟ್ಟಿದೆ. ಸುಮಾರು 10-15 ವರ್ಷದಿಂದ ತಂದೆ ತಾಯಿನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಯಾವುದೋ ಒಂದು ಊರಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾವು ಅವ್ರನ್ನೂ ಸೇರ್ಲಿಕ್ಕೆ ಆಗ್ತಿಲ್ಲ, ಅವ್ರ ಜೊತೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ವಯಸ್ಸಾಗಿರೋ ತಂದೆ ತಾಯಿನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ದಯಮಾಡಿ ವರ್ಗಾವಣೆನೋ ಅನ್ನೋದು ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ, ಸೊ ನಾವು ನಮ್ಮ ತಂದೆ ತಾಯಿ ಮಕ್ಕಳಾಗಿ ಹುಟ್ಟಿರೋದಕ್ಕೂ ಅಟ್ಲೀಸ್ಟ್ ಅವ್ರದ್ದು ವಯಸ್ಸಾದ ಕಾಲಕ್ಕೆ ಅವ್ರ ಸೇವೆನಾದರೂ ಮಾಡ್ಬೋದು. ಈ ಒಂದು ಕಾರಣಕ್ಕೆ ದಯವಿಟ್ಟು ವರ್ಗಾವಣೆ ಅನ್ನೋದನ್ನ ಒಂಚೂರು ನಮಗೆ ಮತ್ತೆ ಪುನಃಸ್ಥಾಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಇದೆ, ಮೊಬೈಲ್ ಇಲ್ಲ, ಅದಕ್ಕೆ ಬೇಕಾದ್ರೆ ನೆಟ್ ಇಲ್ಲ, ಅದಕ್ಕೆ ಬೇಕಾದ್ರೆ ಸಿಮ್ ವ್ಯವಸ್ಥೆ ಇಲ್ಲ, ಎಲ್ಲನೂ ಆನ್ಲೈನ್ಲೇ ಮಾಡಿ ಅಂತಾರೆ. ಅದಕ್ಕೆ ಬೇಸಿಕ್ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ. ಏನೂ ಇಲ್ದಿರ ಮಾಡಿ ಅಂತ ಹೇಳ್ಬಿಟ್ಟು ಅತಿ ಒಂಥರ ಶ್ರೇಣಿ ಆಧಾರದ ಮೇಲೆ ಪರ್ಸೆಂಟೇಜಲ್ಲಿ ತುಂಬ ಕಡಿಮೆ